ಹೇ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಕಮೆಂಟ್ ಮಾಡಿ ತಿಳಿಸಿ. ಮೊನ್ನೆ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೋಸ್ಕರ ಅಂತ ಬೇರೆ ಬೇರೆ ರೀತಿಯಾದಂತಹ ಸ್ಪರ್ಧೆಗಳನ್ನು ಏರ್ಪಡಿಸಿದ್ರು. ಬೇರೆ ಬೇರೆ ಸ್ಕೂಲಿಂದ ಮಕ್ಕಳೆಲ್ಲ ಬಂದಿದ್ರು. ಹಾಡಿನ ಸ್ಪರ್ಧೆ, ಚಿತ್ರಕಲೆಯ ಸ್ಪರ್ಧೆ, ಸ್ಟೋರಿ ಟೆಲ್ಲಿಂಗ್ ಮತ್ತು ಟಗ್ ಆಫ್ ವಾರ್, ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂಥ ಮಕ್ಕಳಿಗೋಸ್ಕರ ಸ್ಪರ್ಧೆಗಳನ್ನು ಏರ್ಪಡಿಸಿದ್ರು. ಜಾನಪದ ಗೀತೆಗಳ ಸ್ಪರ್ಧೆಗೆ ನನ್ನನ್ನು ತೀರ್ಪುಗಾರಳನ್ನಾಗಿ ಆಯ್ಕೆ ಮಾಡಿದರು. ಆದರೆ ಈ ಕೆಲಸ ತುಂಬ ಕಷ್ಟಕರವಾದ ಕೆಲಸ ನನಗೆ. ಯಾಕೆ ಅಂದರೆ ತುಂಬ ಮನಸ್ಸುಗಳನ್ನು ನೋಯಿಸಬೇಕಾಗುತ್ತೆ. ಹಾಗಾಗಿ ಈ ಕೆಲಸ ಅಷ್ಟೊಂದು ನನಗೆ ಇಷ್ಟ ಆಗೋದಿಲ್ಲ. ಆದರೆ ಇದು ಪಾರ್ಟ್ ಆಫ್ ಮೈ ಜಾಬ್. ಹಾಗೆಯೇ ಮಕ್ಕಳಿಗೂ ಕೂಡ ಇಟ್ಸ್ ಅ ಪಾರ್ಟ್ ಆಫ್ ಲರ್ನಿಂಗ್. ಸೋಲು ಗೆಲುವು ಅನ್ನೋದನ್ನು ಮಕ್ಕಳು ಕಲೀಲೇಬೇಕು. ಅದನ್ನು ಎದುರಿಸೋದು ಹೇಗೆ ಅನ್ನೋದು ಅವರಿಗೆ ಗೊತ್ತಾಗಬೇಕು. ನೀವೇನಂತೀರಾ? ಶನಿವಾರ ದಿವಸ ನಾನು ನನ್ನ ಮಗಳಿಗೆ ಸೈಕಲ್ ತೊಗೋಬೇಕು ಅಂತ ನಾನು ನನ್ನ ಹಸ್ಬೆಂಡ್ ಸೈಕಲ್ ಶಾಪ್ ಹೋಗಿದ್ವಿ. ಅಲ್ಲಿ ತುಂಬ ವೆರೈಟಿ ಆಗಿರುವಂಥ ಸೈಕಲ್ನ ನೋಡಿದ್ವಿ. ತುಂಬ ಚೆನ್ನಾಗಿರುವಂಥ ಸೈಕಲ್ಗಳಿದ್ವು. ಇದು ಸೈಕಲ್ ತೊಗೋಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ, ಬಟ್ ಆಗಿರಲಿಲ್ಲ. ಸೊ ಫೈನಲಿ ಈ ಸತಿ ಸೈಕಲ್ ತೊಗೊಳ್ಬೇಕು ಅಂತ ಡಿಸೈಡ್ ಮಾಡಿ ಒಂದು ಸೈಕಲ್ನ ನಾವು ಚೂಸ್ ಮಾಡಿದ್ವಿ. ನನಗೆ ಆ್ಯಕ್ಚುಲಿ ಈ ಸೈಕಲ್ ತುಂಬಾ ಇಷ್ಟ ಆಗಿತ್ತು. ಯಾಕೆ ಅಂದರೆ ಇದಕ್ಕೆ ಮುಂದೆ ಬಾಸ್ಕೆಟ್ ಇತ್ತು, ಹಿಂದೆ ಕ್ಯಾರಿಯರ್ ಇತ್ತು, ಮತ್ತು ಕಲರ್ ಕೂಡ ತುಂಬಾ ಚೆನ್ನಾಗಿತ್ತು. ಅದು ಬಿಟ್ಟರೆ ನೆಕ್ಸ್ಟು ಈ ಪಿಂಕ್ ಆ್ಯಂಡ್ ಪರ್ಪಲ್ ಕೂಡ ನನಗೆ ತುಂಬ ಇಷ್ಟ ಆಗಿತ್ತು. ಯಾಕೆಂದರೆ ಮಗಳಿಗೆ ಪಿಂಕ್ ಮತ್ತು ಪರ್ಪಲ್ ಕಲರ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಇದನ್ನು ತಗೋಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅಗೇನ್ ತುಂಬಾ ಕಾಸ್ಟ್ಲಿ ಸೈಕಲ್ಗಳಿದ್ದಾವೆ. ಲೈಕ್ ನಾವು ತಗೊಳ್ಳೋವಾಗ ತುಂಬ ಕಡಿಮೆಗಿರ್ತಾ ಇತ್ತು. ಹಾಗಾಗಿ ಇದು 5,000 7,000 ಇದೆಲ್ಲ ಮಿನಿಮಮ್ ಅಂತೆ. ಹಾಗಾಗಿ ಫೈನಲಿ ನಾವೊಂದು ಇದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಫೈನಲಿ ನಮ್ಮ ಮನೆಯವರು ಈ ಆರೆಂಜ್ ಮತ್ತು ಯೆಲ್ಲೋ ಕಲರ್ ಸೈಕಲ್ನ ಚೂಸ್ ಮಾಡಿದರು. ಇದಕ್ಕೆ ಬಾಸ್ಕೆಟ್ ಇರಲಿಲ್ಲ ಮುಂದೆ, ಸೊ ಹಾಗಾಗಿ ಒಂದು ಬಾಸ್ಕೆಟ್ನ ಎಕ್ಸ್ಟ್ರಾ ನಾವು ಹಾಕ್ಸ್ಕೊಂಡ್ವಿ. ಇದಕ್ಕೆ ಮುಂದೆ ಶಾಕ್ ಅಬ್ಸಾರ್ಬರ್ ಎಲ್ಲ ಇದೆ ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಮನೆಗೆ ಬಂದಾದಮೇಲೆ ಸೈಕಲ್ಗೆ ಸ್ವಲ್ಪ ಪೂಜೆ ಮಾಡಿಬಿಟ್ಟು ನನ್ನ ಮಗಳಿಗೆ ತೋರ್ಸೋಣ ಅಂತ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಕೆಳಗಡೆ ಕರ್ಕೊಂಡೋಗಿದ್ವಿ. ಹೆಂಗೈತಿ? ಕಲರ್ ಹೆಂಗೈತಿ? ವಾಪಸ್ ಕೊಟ್ಟು ಬರೋಣ. ಇಲ್ಲಿ ನೋಡಿಲ್ಲ, ಅದನ್ನ ಒಯ್ದು ಅಲ್ಲಿ ಹೋಗೋದು ಬಂದು ಅಲ್ಲ, ನಾನು ಮಾಡತ್ತೀನಿ, ನಾನು ಹಿಂದಿಂದ ಬರತ್ತಾ ನನ್ನ ದೊಡ್ಡ ಮಗಳಿಗೂ ಕೂಡ ತುಂಬ ಸೈಕಲ್ ಇಷ್ಟ ಆಯಿತು. ಅವಳು ಕೂಡ ಒಂದೆರಡು ರೌಂಡು ಟ್ರೈ ಮಾಡಿದ್ಲು. ಆ್ಯಕ್ಚುಲಿ ಸ್ವಲ್ಪ ದೊಡ್ಡದಾಗುತ್ತೆ ಸೈಕಲ್ ಅವಳಿಗೆ. ಹಾಗಾಗಿ ಸೀಟ್ನ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಟ್ವಿ ಅವಳಿಗೆ. ಆ್ಯಂಡ್ ಇಟ್ಸ್ ವರ್ತ್ ಟು ಸಿ ಹರ್ ಹ್ಯಾಪಿ ಫೇಸ್ ಅಂತ ಅನ್ನಿಸ್ತು. ಸುಮ್ಮಿರ ಪಾಪ ಓಡಿಸ್. ಮಕ್ಕಳು ಮನೆ ಒಳಗಡೆ ಕೂತ್ಕೊಂಡು ಆಟ ಆಡೋದಕ್ಕಿಂತ ಹೊರಗಡೆ ಹೋಗಿ ಆಟ ಆಡೋದ್ರಿಂದ ಅವರ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ನೀವೇನಂತೀರಾ? ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇದಾಗಿತ್ತು ಇವತ್ತಿನ ನನ್ನ ಪುಟ್ಟ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.